ನಮ್ಮ ದೇಶದ ಒಬ್ಬ ಅತ್ಯಂತ ಹೆಮ್ಮೆಯ ಸುಪುತ್ರಿ, ಚಲನಚಿತ್ರ ರಂಗದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಬಿ ಸರೋಜಾದೇವಿಯವರು ಅಗಲಿಕೆ ಬಹಳ ಒಂದು ದುಃಖದ ಒಂದು ಸನ್ನಿವೇಶ. ಆದರೆ ಅವರು ತಮ್ಮ ಬದುಕಿನಲ್ಲಿ ಏನೇನು ಸಾಧಿಸಬೇಕು ಎಲ್ಲವನ್ನೂ ಕೂಡ ಸಾಧಿಸಿದ್ರು ಮತ್ತು ಕನ್ನಡ, ತಮಿಳು, ತೆಲುಗು, ಹಿಂದಿ ಅನೇಕ ಭಾಷೆಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಅತ್ಯಂತ ಪ್ರಭಾವಿ ನಾಯಕಿಯಾಗಿದ್ದರು. ಬಹಳ ಆತ್ಮೀಯರು ಕೂಡ ಆಗಿದ್ದರು. ನನಗೂ ಕೂಡ ಅವರ ಪರಿಚಯ ಬಹಳ ಚೆನ್ನಾಗಿತ್ತು ಮತ್ತು ನನ್ನ ತಂದೆ ಮತ್ತು ತಾಯಿಯವ್ರ ಜೊತೆ ಕೂಡ ಬಹಳ ಅವ್ರಿಗೆ ಹತ್ತಿರದಲ್ಲಿದ್ದರು. ನಮ್ಮ ತಾಯಿ ಕಂಡ್ರೆ ಬಹಳ ಪ್ರೀತಿ ಇತ್ತು ಸರೋಜಾದೇವಿ ಅವರಿಗೆ ಮತ್ತು ಒಂದು ಒಳ್ಳೆಯ ವ್ಯಕ್ತಿತ್ವ. ಅವರು ಎಷ್ಟೇ ಫಿಲಿಂಗಳಲ್ಲಿ ಫೇಮಸ್ ಆಗಿದ್ರು ಕೂಡ ಆ ಸರಳತೆ ಹೋಗಿರಲಿಲ್ಲ. ತಮ್ಮ ಊರನ್ನು ಅವರು ಮರ್ತಿರಲಿಲ್ಲ ಮತ್ತು ಸುಮಾರು ಒಂದು 8 ವರ್ಷ 10 ವರ್ಷದ ಹಿಂದೆ ಒಂದು ಸನ್ನಿವೇಶ ನಮ್ಮ ಬೆಂಗಳೂರಲ್ಲಿ ಬಂದಾಗ ನನ್ನ ಕ್ಷೇತ್ರಕ್ಕೆ ಅವರೇ ಫೋನ್ ಮಾಡಿ ನಾನು ಬರ್ತೀನಿ, ಸ್ವಲ್ಪ ಎಲ್ರಿಗೂ ಸಹಾಯ ಮಾಡಬೇಕು ಅಂತ ಹೇಳಿ ಅವ್ರು ಬಂದು ಅನೇಕ ಬಡವರಿಗೆ ಅವ್ರ ಕೈಲಾದಂಥ ಸಹಾಯವನ್ನು ಕೂಡ ಮಾಡಿ ಅವರೇ ಸ್ವಯಂ ಪ್ರೇರಣೆಯಿಂದ ನನಗೆ ಫೋನ್ ಮಾಡಿ ನಾನು ಅವ್ರಿಗೆ ಮನೆಗೆ ಬಂದು ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅಂದರೆ ಬಹಳ ಒಂದು ಒಳ್ಳೆಯ ಹೃದಯ ಇದ್ದಂಥ ಮಹಾನ್ ಅಭಿನೇತ್ರಿ. ಅವರ ಒಂದು ಆತ್ಮಕ್ಕೆ ಶಾಂತಿ ಮತ್ತು ಅವರ ಬದುಕು ಚೆನ್ನಾಗಿ ಬದುಕಿದ್ದಾರೆ. ಕೊನೆಯ ದಿವಸಗಳು ಕೂಡ ಯಾವುದೇ ಅವ್ರಿಗೆ ತೊಂದರೆ ಇರಲಿಲ್ಲ ಮತ್ತು ಅನಾರೋಗ್ಯ ಇರಲಿಲ್ಲ. ಬಹಳ ಸುಖ, ಶಾಂತಿ, ನೆಮ್ಮದಿಯಿಂದನೇ ಅವರ ಜೀವನ ನಡೆಸಿ ಅವರ ಒಂದು ಕೊನೆಯ ಇವತ್ತಿನ ದಿವಸ ಪ್ರಯಾಣವನ್ನ ಅವರು ಇವತ್ತು ಸಾಗ್ತಾ ಇದ್ದಾರೆ. ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ನನ್ನ ಸಾಂತ್ವನ ಮತ್ತು ಅವರ ಅಭಿಮಾನಿಗಳು, ಅಸಂಖ್ಯಾತ ಅಭಿಮಾನಿಗಳು, ಎಲ್ಲ ಭಾಷೆಯ ಜನರ ಅಭಿಮಾನಿಗಳು, ಅವರೆಲ್ಲ ಇವತ್ತಿನ ದಿವಸ ಅವ್ರಿಗೂ ಕೂಡ ನನ್ನ ಒಂದು ಸಾಂತ್ವನವನ್ನು ಹೇಳಿ ಅವರಿಗೆ ಆತ್ಮಶಾಂತಿಯನ್ನು ಕೋರ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.